पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಕರುಚಿ ಮಾಡುವ ನಮಸ್ಕಾರಗಳು. 2026 ಮಾರ್ಚ್ ತಿಂಗಳ ಭವಿಷ್ಯ ಅಂದರೆ ಈ ಒಂದು 2026 ತಿಂಗಳು ಜನವರಿ ಫೆಬ್ರವರಿ ತುಂಬ ಫಾಸ್ಟಾಗಿ ಮೂವ್ ಆದಂಗಾಗಿದೆ. ಸೊ ಎಲ್ಲರಿಗೂ ಮಾರ್ಚ್ ತಿಂಗಳ ಒಂದು ಭವಿಷ್ಯ, ಈ ಮಾಸಿಕ ಭವಿಷ್ಯಕ್ಕಾಗಿ ಕಾಯ್ತಾ ಇದ್ದೀರಾ. ಸುಮಾರು ಜನರು ವೈಯಕ್ತಿಕವಾಗಿ ಮೆಸೇಜನ್ನು ಹಾಕಿದ್ದೀರಾ, ಗುರುಗಳೇ ಮಾಸಿಕ ಭವಿಷ್ಯ ಇನ್ನು ತಿಳಿಸಿಲ್ಲ ಅಂತ. ಸೊ ಹಾಗಾಗಿ ಈ ದಿನ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 31ನೇ ತಾರೀಕುವರೆಗೂ ದ್ವಾದಶ ರಾಶಿಗಳ ಒಂದಿಷ್ಟು ಅನುಕೂಲತೆಗಳು, ಅನಾನುಕೂಲತೆಗಳು, ಪರಿಹಾರಗಳು ಹಾಗೂ ಈ ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಶುಭ ದಿನಗಳು ಮತ್ತು ಹಬ್ಬಗಳು, ಅದೇ ರೀತಿಯಾಗಿ ಗ್ರಹಗಳ ವಿಚಾರ, ಅಂದರೆ ಯಾವ ಗ್ರಹ ಯಾವ ಇದರಲ್ಲಿ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ಒಂದು ತಿಂಗಳಲ್ಲಿ ತುಂಬ ವಿಶೇಷತೆಯಿಂದ ಕೂಡಿದೆ. ಈ ಒಂದು ತಿಂಗಳಲ್ಲಿ ನಿಮಗೆ ಸಂವತ್ಸರಗಳು ಚೇಂಜ್ ಆಗುತ್ತೆ. ಶ್ರೀ ವಿಶ್ವಾವಸು ನಾಮ ಸಂವತ್ಸರದಿಂದ ಶ್ರೀ ಪರಾಭವ ನಾಮ ಸಂವತ್ಸರಕ್ಕೆ ಹೊರಟು ಹೋಗ್ತೇವೆ. ಅದೇ ರೀತಿಯಾಗಿ ಗ್ರಹಣ ಇದೆ, ಶ್ರೀರಾಮನವಮಿ ಇದೆ, ಉಗಾದಿ ಇದೆ. ತುಂಬ ವಿಶೇಷತೆಯನ್ನು ಹೊಂದಿದೆ ಈ ತಿಂಗಳು ಮಾರ್ಚು. ಸೊ ಎಲ್ಲರಿಗೂ ಈ ಒಂದು ಮಾರ್ಚ್ ತಿಂಗಳು ಬರುವಂತಹ ದಿನಗಳು ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ, ಆ ಗುರುರಾಯರ ಆಶೀರ್ವಾದ ಸದಾ ತಮಗೆಲ್ಲರಿಗೂ ಸಿಗುವಂಥದ್ದಾಗಲಿ ಅಂತ ಪ್ರಾರ್ಥಿಸುತ್ತಾ ಬನ್ನಿ. ಹಾಗಾದರೆ ಈ ಒಂದು ಮಾರ್ಚ್ ತಿಂಗಳ ಮೊದಲನೆಯದು ಗ್ರಹಗಳ ಸ್ಥಿತಿ ಮತ್ತು ವಿಶೇಷ ದಿನಗಳು ಯಾವೆಲ್ಲ ರೀತಿ ಇದೆ ಅದೆಲ್ಲವನ್ನು ನೋಡೋಣ. ತದನಂತರ ದ್ವಾದಶ ರಾಶಿಗಳ ಒಂದು ಭವಿಷ್ಯದ ಬಗ್ಗೆ ಹೋಗೋಣ. ಮೊದಲನೇದಾಗಿ ಗ್ರಹಗಳ ಒಂದು ಸ್ಥಿತಿ ನೋಡೋದಾದರೆ ಈ ಒಂದು ಮಾರ್ಚ್ ತಿಂಗಳು 1ರಿಂದ 31ನೇ ತಾರೀಕುವರೆಗೂ ನಾವು ನೋಡೋದಾದರೆ ಇಲ್ಲಿ ಮಾರ್ಚ್ 1ನೇ ತಾರೀಕಿಗೆ ಶುಕ್ರ, ರಾಹು, ಬುಧ, ರವಿ, ಕುಜ ಈ 5 ಗ್ರಹಗಳು ನಿಮಗೆ 1ನೇ ತಾರೀಕಿನ ಕಾಣಿಸುವಂಥದ್ದಾಗುತ್ತೆ. ಶುಕ್ರ ಅದೇ 2ನೇ ತಾರೀಕು ಮತ್ತೆ ಅವರು ಮೀನ ರಾಶಿಗೆ ಹೋಗುತ್ತಾರೆ. ಈ ರಾಹು, ಬುಧ, ಶುಕ್ರ, ರವಿ, ಕುಜ ಇವರು ಎಲ್ಲರೂ 1ನೇ ತಾರೀಕು ನಿಮಗೆ ಹೆಚ್ಚು ಕಡಿಮೆ ಕುಂಭರಾಶಿಯಲ್ಲಿ ಇರ್ತಾರೆ. ಕುಂಭರಾಶಿಯ ನಂತರ 2ನೇ ತಾರೀಕು ಶುಕ್ರ, ಶನಿ ಒಟ್ಟಿಗೆ ಹೋಗ್ತಾರೆ. ಇಲ್ಲಿ 4 ಗ್ರಹಗಳು ಮಾತ್ರ ಇರುತ್ತೆ, ರಾಹು, ಬುಧ, ರವಿ, ಕುಜ. ಉಳಿದಂತೆ ಗುರು ನಿಮಗೆ ಮಿಥುನ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ. ಇನ್ನು ಶುಕ್ರ ಮತ್ತೆ ನಿಮಗೆ ಬದಲಾವಣೆ ಕಾಣೋದು 15ನೇ ತಾರೀಕು. 15ನೇ ತಾರೀಕು ನಿಮಗೆ ಹೆಚ್ಚು ಕಡಿಮೆ ಶುಕ್ರ, ಶನಿ, ರವಿ ಮೀನ ರಾಶಿಯಲ್ಲಿ ಬರುವಂಥವ್ರು ಆಗ್ತಾರೆ. ಅಂದರೆ ಇಲ್ಲಿ ರವಿ ಮೀನ ರಾಶಿಗೆ ಬರುವಂಥವ್ರಾಗ್ತಾರೆ. ಅಂದರೆ ಇಲ್ಲಿ ಶುಕ್ರ, ಶನಿ, ರವಿ 15ನೇ ತಾರೀಕು 3 ಗ್ರಹಗಳು ಒಟ್ಟಿಗೆ ಇರುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಾಗಿ ಮತ್ತೆ ನಿಮಗೆ ಚಂದ್ರ 19ನೇ ತಾರೀಕು ಈ ಒಂದು ಮೀನ ರಾಶಿಯಲ್ಲಿ ಸೇರುವಂಥವ್ರಾಗ್ತಾರೆ. ಅಲ್ಲಿಗೆ ಶುಕ್ರ, ಶನಿ, ರವಿ, ಚಂದ್ರ, ಮೀನ ಮತ್ತೆ 5 ಗ್ರಹಗಳು ನಿಮಗೆ ಮೀನ ರಾಶಿಯಲ್ಲಿ ನೋಡಲು ಸಿಗುತ್ತೆ. ಇನ್ನು ಶುಕ್ರ ಮತ್ತೆ ಬದಲಾವಣೆ ಆಗುತ್ತೆ 26ನೇ ತಾರೀಕು. ಇಲ್ಲಿ ಇರ್ತಕ್ಕಂಥ ಶುಕ್ರ ಮತ್ತೆ ನಿಮಗೆ ಮೇಷ ರಾಶಿಯಲ್ಲಿ ಬರುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಶುಕ್ರ ನಿಮಗೆ 3 ಸತ ಸ್ಥಾನ ಪಲ್ಲಟ ಉಂಟಾಗುತ್ತೆ. ಮೊದಲನೆಯದು ಕುಂಭರಾಶಿಯಲ್ಲಿದ್ದಾರೆ, 2ನೇದು ಶನಿ ಮೀನ ರಾಶಿಯಲ್ಲಿ ಬರ್ತಾರೆ, 26ನೇ ತಾರೀಕು ನಿಮಗೆ ಮೇಷ ರಾಶಿಯಲ್ಲಿ ಬರುವಂಥದ್ದಾಗುತ್ತೆ. ಈ ಎಲ್ಲ ಒಂದು ಗ್ರಹ ಸ್ಥಿತಿಗಳ ಅನುಗುಣವಾಗಿ ದ್ವಾದಶ ರಾಶಿಗಳ ಫಲಗಳನ್ನು ತಿಳಿಸಲಾಗುತ್ತೆ. ಇನ್ನು ಈ ಒಂದು ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂತಹ ಪ್ರಥಮ ಒಂದಿಷ್ಟು ಹಬ್ಬಗಳಾಗಿರ್ಬೋದು, ವಿಶೇಷ ದಿನಗಳಾಗಿರ್ಬೋದು. ಮೊದಲನೇದಾಗಿ ಹೋಳಿ ಹುಣ್ಣಿಮೆ ಬರುವಂಥದ್ದಾಗಿದೆ. ತದನಂತರ ಅದೇ ದಿನವೂ ಚಂದ್ರಗ್ರಹಣ ಇದೆ. ಇಲ್ಲಿ ಹೋಳಿ ಹುಣ್ಣಿಮೆ, ಚಂದ್ರಗ್ರಹಣ ಎಲ್ಲವೂ ಸೇರಿದೆ. ಈ ಒಂದು ದಿನದಲ್ಲಿ ತುಂಬ ಜಾಗ್ರತೆಯಿಂದ ಇರಬೇಕಾಗತ್ತೆ. ಸೊ ಅದನ್ನು ನಿಮಗೆ ಮುಂದಿನ ಒಂದು ಫಲಾಫಲಗಳಲ್ಲಿ ತಿಳಿಸ್ಕೊಡಲಾಗುತ್ತೆ. 6ನೇ ತಾರೀಕು ಸಂಕಷ್ಟ ಚತುರ್ಥಿ ಇದೆ. 8ನೇ ತಾರೀಕು ರಂಗಪಂಚಮಿ ಇದೆ. ಬಣ್ಣ ಆಡುವಂತಹವರಿಗೆ ಈ ಉತ್ತರ ಭಾರತದ ಒಂದು ಪ್ರದೇಶದಲ್ಲಿ ಈ ರಂಗಪಂಚಮಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಇನ್ನು 15ನೇ ತಾರೀಕು ಏಕಾದಶಿ ಇದೆ, ಪಾಪ ವಿಮೋಚಿನಿ ಏಕಾದಶಿ ಬರುವಂಥದ್ದಾಗುತ್ತೆ. ಇನ್ನು 17ನೇ ತಾರೀಕು ಮಾಸಿಕ ಶಿವರಾತ್ರಿ ಇದೆ. ಇನ್ನು 19 ನಮಗೆ ವಿಶೇಷ ಅಮಾವಾಸ್ಯೆ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ಕೊನೆಯ ದಿನ.
ಮತ್ತು ಪರಾಭವ ನಾಮ ಸಂವತ್ಸರ ಪ್ರಾರಂಭ ದಿನ ಎರಡೂ ಈ ಒಂದು 19ನೇ ತಾರೀಕು ನಡೆಯುವಂಥದ್ದಾಗುತ್ತೆ. ಅವತ್ತೇ ಯುಗಾದಿ ಹಬ್ಬ. ಸೊ ಎಲ್ಲವೂ ಈ ಒಂದು ದಿನದಲ್ಲಿ ನಡೆಯುವಂಥದ್ದಾಗುತ್ತೆ. ಇನ್ನು 23ರಲ್ಲಿ ನಿಮಗೆ ಪರಾಭವ ನಾಮ ಸಂವತ್ಸರದ ದಿನದಿಂದ ಏನು ನಡೆಯುತ್ತೆ ಎಂಬುದು ನಿಮಗೆ ಗೊತ್ತಾಗುತ್ತೆ. 26ರಂದು ಶ್ರೀರಾಮನವಮಿ ಇದೆ. ಸೊ ಎಲ್ಲ ಕಡೆ ವಿಜೃಂಭಣೆಯಿಂದ ಆಚರಿಸುವಂಥ ಹಬ್ಬ. 29 ಕಾಮದ ಏಕಾದಶಿ ಇದೆ. ಇದಿಷ್ಟು ಮಾರ್ಚ್ ತಿಂಗಳಲ್ಲಿ ಬರುವಂತಹ ವಿಶೇಷ ದಿನಗಳು. ತದನಂತರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಶೇಷತೆ ಗುಣಗಳನ್ನು ದಿನಗಳನ್ನು ತಿಳಿಸಲಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಾರ್ಚ್ ತಿಂಗಳಲ್ಲಿ ನಿಮಗೆ ಚಂದ್ರಗ್ರಹಣ ಇದೆ, ಅಮಾವಾಸ್ಯೆ ದಿನ, ಯುಗಾದಿ ಹಬ್ಬ ಎಲ್ಲವೂ ಒಂದು ವಿಶೇಷತೆಯಿಂದ ಕೂಡಿದೆ. ಆದರೆ 1ನೇ ತಾರೀಕು ಇವತ್ತಿನಿಂದ 3ನೇ ತಾರೀಕು ಸಾಯಂಕಾಲ ಅಥವಾ ರಾತ್ರಿಯವರೆಗೂ ಸ್ವಲ್ಪ ಜಾಗ್ರತೆ ಅಂತಿರಿ ಎಲ್ಲ ರಾಶಿಯವರು, ದ್ವಾದಶ ರಾಶಿಗಳು. ಯಾಕೆ ಅಂತೇಳಿದರೆ ಚಂದ್ರಗ್ರಹಣ ಇದೆ. ಈ ಚಂದ್ರಗ್ರಹಣದಲ್ಲಿ ಏನಾಗುತ್ತೆ ಅಂದರೆ ಸಣ್ಣ ಪುಟ್ಟ ಅಪಘಾತಗಳಾಗ್ಬೋದು, ಅಥವಾ ಕೆಡುಕುಗಳು ಬಯಸುವಂಥದ್ದಾಗ್ಬೋದು, ಅಥವಾ ದುಷ್ಟಶಕ್ತಿಗಳ ಸಂಹಾರದಿಂದ ನಮಗೆ ಅನೇಕ ರೀತಿಯ ಅಡೆತಡೆಗಳು ಸಂಭವಿಸುವಂಥದ್ದಾಗ್ಬೋದು, ಮತ್ತು ಒಂದಿಷ್ಟು ಕಾರ್ಯಗಳಿಗೆ ಅಡೆತಡೆ ಬರುವಂಥದ್ದಾಗ್ಬೋದು, ಅವಮಾನಗಳು ಜಾಸ್ತಿ ಆಗ್ಬೋದು, ಅಥವಾ ಕೆಲಸ ವಿಘ್ನ ರೀತಿಯಲ್ಲಿ ಪರಾಭವಗೊಳ್ಬೋದು. ಈ ರೀತಿಯಲ್ಲಿ ಕೆಲವು ಕಹಿ ಘಟನೆಗಳು ನಡೆಯುವಂಥದ್ದಾಗುತ್ತೆ. ಸಾವು ನೋವುಗಳು ಅತಿಯಾಗಿ ಬರುವಂಥದ್ದಾಗುತ್ತೆ. ಈಗ ನೋಡಿ, ಗ್ರಹಣದ ಹಿಂದಿನ ದಿನದ ಅಂದರೆ ಗ್ರಹಣದ ಹಿಡಿಯೋ ಒಂದು 4 ದಿನ ಮುಂಚೆನೇ ಇರಾನ್ ಅಮೇರಿಕ ಯುದ್ಧಗಳು ಪ್ರಾರಂಭ ಆಗಿದೆ. ಅದೇ ರೀತಿ ಕೆಲವು ಪ್ರದೇಶಗಳಲ್ಲಿ ಸಾವು ನೋವುಗಳು ಇನ್ನೂ ಜಾಸ್ತಿ ಆಗುತ್ತೆ. ಬೇರೆ ಬೇರೆ ಪ್ರದೇಶಗಳ ಅನುಗುಣವಾಗಿ ನೋಡೋದಾದರೆ ಈ ಒಂದು 1ರಿಂದ 5ನೇ ತಾರೀಕುವರೆಗೂ ಸ್ವಲ್ಪ ತುಂಬ ಈ ಅಪಘಾತಗಳಾಗಿರ್ಬೋದು, ಅಥವಾ ಈ ಅಲ್ಲಿ ಇಲ್ಲಿ ಗಲಾಟೆಗಳಾಗಿರ್ಬೋದು, ಎತ್ತಿ ಕಟ್ಟುವಂಥದ್ದಾಗ್ಬೋದು, ವೃಥ ಒಂಥರ ಸುಮ್ಮನೆ ಜಗಳಾಟಗಳು ಆಗ್ಬೋದು. ಈ ಎಲ್ಲ ಸನ್ನಿವೇಶಗಳು ನೀವು ಸುತ್ತಮುತ್ತ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ಕರ್ನಾಟಕದ್ದನ್ನು ನೋಡ್ಬೋದು, ಬಾಗಲಕೋಟೆಲ್ಲಾಗಿದೆ, ಇವತ್ತು ಕೊಡಗುನಲ್ಲಾಗಿದೆ. ಅಂದರೆ ಮತೀಯ ಗಲಾಟೆ, ಮತಾಂತರ ಗಲಾಟೆ, ಅಥವಾ ಒಬ್ಬ ಜಾತಿ ಮೇಲೆ ಇನ್ನೊಬ್ಬ ಜಾತಿ, ಅಥವಾ ಏನೋ ಸುಮ್ಮನೆ ಒಂದೊಂದು ರೀತಿಯಲ್ಲಿ ಎಲ್ಲೋ ಹೋಗ್ತಾ ಇರೋದು, ಕೈಗೆ ಹಿಡಿತ ಸಿಗದೇ ಇರುವಂಥದ್ದಾಗ್ಬೋದು, ಉದ್ವಿಗ್ನ ಜಾಸ್ತಿ ಆಗ್ಬೋದು, ಒಂದು ರೀತಿಯಲ್ಲಿ ಮಾತಿನ ಒಂದು ಭರಾಟೆಯಲ್ಲಿ ಶತ್ರುಗಳು ಅತಿಯಾಗಿ ಹುಟ್ಕೊಳ್ಬೋದು. ಈ ರೀತಿಯೆಲ್ಲ ಪರಿಣಾಮಗಳು ಈ ಒಂದು ಮಾರ್ಚ್ ತಿಂಗಳಲ್ಲಿದೆ. ಹಾಗಾಗಿ ನಾವು ಹೇಳೋದಿಷ್ಟೇ, 1ರಿಂದ 5ನೇ ತಾರೀಕುವರೆಗೂ ಆದಷ್ಟು ಸೂಕ್ಷ್ಮತೆ ಹೊಂದಿರುವ ಜಾಗದವನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಮತ್ತು ನಿಮ್ಮದೇ ಆದಂಥ ಕಟ್ಟು ಬಾಧೆಗಳಲ್ಲಿ ಇರಿ. ಅಂದರೆ ಒಂದು ಪ್ರೊಟೆಕ್ಷನಲ್ಲಿ ಇರಿ, ಮತ್ತು ಎಲ್ಲರ ಒಂದು ಸಂಪರ್ಕದ ಹೊಂದಿರಿ. ಅಂದರೆ ಕುಟುಂಬ ಸದಸ್ಯರು ಅಥವಾ ನಿಮ್ಮ ಸ್ನೇಹಿತರು, ನೀವು ಎಲ್ಲಿ ಹೋಗ್ತೀರಾ ನಿಮ್ಮ ಲೊಕೇಶನ್ ಆನ್ ಮಾಡ್ಕೊಳ್ಳಿ. ಅಥವಾ ನೀವು ಏನೇ ಮಾಡಬೇಕಾದ್ರೂ ಆ ಒಂದು ಗಂಭೀರ ಸನ್ನಿವೇಶ ಏನಾದರೂ ಕಾಣಿಸಿದ್ದೆ ಅದರಲ್ಲಿ ಇಮಿಡಿಯೇಟ್ಲಿ ನಿಮ್ಮ ಒಂದು ಫೋನ್ ಮಾಡಿ ನಿಮ್ಮ ಲೊಕೇಶನ್ನ ಶೇರ್ ಮಾಡಿ. ಅಂದರೆ ಆವಾಗ ನೀವು ಎಲ್ಲಿದ್ದೀರ ಎಂಬುದು ಗೊತ್ತಾಗುತ್ತೆ, ಮತ್ತು ಕಂಡುಹಿಡಿಯಲು ಈಸಿ ಆಗುತ್ತೆ ಅಂತಲೂ ಹೇಳ್ಬೋದು. ಇನ್ನು ಇದೇ ರೀತಿಯಾಗಿ ಬೇರೆ ಬೇರೆ ಗಲಾಟೆ ಒಂದು ಇದರಲ್ಲಿ ಭಾಗಿಯಾಗಲು ಹೋಗಬೇಡಿ. ಇನ್ನು ನಿಮಗೆ ಈ ಒಂದು 5 ದಿನದಲ್ಲಿ ತುಂಬ ಬದಲಾವಣೆಗಳಾಗುವಂಥದ್ದಾಗಿದೆ. ಎತ್ತಿ ಕಟ್ಟುವಂಥದ್ದು, ಗಲಾಟೆ, ಮತ್ತು ಸರಿಯಾದ ಸಮಯಕ್ಕೆ ಮನೆಗೆ ಹೋಗದೇ ಇರುವಂಥದ್ದು, ಅಥವಾ ಸಣ್ಣ ಪುಟ್ಟ ಒಂದು ಜಗಳದಲ್ಲಿ ಪಾಲ್ಗೊಂಡೋದ್ರಿಂದ ಮುಂದಿನ ದಿನಗಳು ನಿಮಗೆ ಅಲೆದಾಡುವಂಥದ್ದಾಗ್ಬೋದು. ಈ ಎಲ್ಲವೂ ಮಿಶ್ರಿತಗೊಂಡಿದೆ. ಮತ್ತು ಈ ಒಂದು ಗ್ರಹಣದ ಒಂದು ಪ್ರಭಾವ ಅಂದರೆ ಈ ದುಷ್ಟ ಒಂದು ಶಕ್ತಿಗಳು ಎಲ್ಲ ಕಡೆ ಇರೋದರಿಂದ ನಮಗೆ ಸಣ್ಣ ಪುಟ್ಟ ಒಂದು ರೀತಿಯಲ್ಲಿ ಮಾನಸಿಕ ಹಿಂಸೆ ಕೊಡುವಂಥದ್ದು ಇರುತ್ತೆ. ಹಾಗಾಗಿ ದಯವಿಟ್ಟು ತಮ್ಮ ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ದೂರದ ಪ್ರಯಾಣವನ್ನು ಅವಾಯ್ಡ್ ಮಾಡಿ, ಅತಿಯಾಗಿ ಮಾತನಾಡುವುದನ್ನು ಅವಾಯ್ಡ್ ಮಾಡಿ, ದುಷ್ಟ ಶಕ್ತಿಗಳು ಅಥವಾ ದುಷ್ಟರ ಸಹವಾಸವನ್ನು ಕಡಿಮೆ ಮಾಡಿಕೊಳ್ಳಿ, ಮತ್ತು ಅತಿಯಾದ ಖರ್ಚುಗಳು ಮಾಡುವಂಥದ್ದಿದ್ದರೆ ದಯವಿಟ್ಟು ಕಡಿಮೆ ಮಾಡಿಕೊಳ್ಳಿ. ಇನ್ನು ನಿಮ್ಮ ಯಾವುದಾದ್ರೂ ಶುಭ ಕಾರ್ಯ ಅಥವಾ ಇನ್ವೆಸ್ಟ್ಮೆಂಟು ಅಥವಾ ಬಿಸ್ನೆಸ್ಸು ಅಥವಾ ಮತ್ತೊಂದು ಮಗದೊಂದು ದುಡ್ಡು ನೀವು ಇನ್ವೆಸ್ಟ್ಮೆಂಟ್ ಮಾಡೋದಂತಿದ್ದರೆ ದಯವಿಟ್ಟು 5ನೇ ತಾರೀಕುವರೆಗೂ ಮಾಡಲು ಹೋಗಬೇಡಿ. ಶುಭಕರವಾದ ದಿನಗಳು ಇಲ್ಲ. ನೀವು ಹಾಕಿರತಕ್ಕಂಥ ದುಡ್ಡು ಅಥವಾ ಇನ್ವೆಸ್ಟ್ಮೆಂಟು ಹೊಳೆಯಲ್ಲಿ, ನದಿಯಲ್ಲಿ ಹುಣಸೆಹಣ್ಣು ತೊಳೆದ ರೀತಿಯಲ್ಲಿ ಇರುತ್ತೆ. ಅಂದರೆ ಯಾವುದಕ್ಕೂ ಉಪಯೋಗ ಇಲ್ಲ. ಹಾಗಾಗಿ ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈ ಮಾರ್ಚ್ ತಿಂಗಳಲ್ಲಿ 5ನೇ ತಾರೀಕುವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರೋದು ಉತ್ತಮ.
ಅಂತಲೇ ಹೇಳ್ಬೋದು. ಸೊ ವಿವರಣೆ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದು ಕೊಡೋದಿದೆ. ಈಗ ದ್ವಾದಶ ರಾಶಿಗಳ ಭವಿಷ್ಯವನ್ನು ನೋಡೋಣ. ಸೊ ಯಾವೆಲ್ಲ ರಾಶಿಗಳಿಗೆ ಅನುಕೂಲ ಇದೆ, ಯಾವೆಲ್ಲ ರಾಶಿಗಳಿಗೆ ಅನಾನುಕೂಲ ಇದೆ, ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ, ಅದೆಲ್ಲವನ್ನು ಒಂದೊಂದಾಗಿ ಮೇಷರಾಶಿಯಿಂದ ಮೀನರಾಶಿಯವರೆಗೂ ರಾಶಿಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಹೇಳೋದಂತ ಹೋದರೆ ನಿಮಗೆ ಆರ್ಥಿಕವಾಗಿ ಒಂದಿಷ್ಟು ನಷ್ಟಗಳುಂಟಾಗುತ್ತೆ. ಸ್ನೇಹಿತರಿಂದ ಮೋಸಕ್ಕೆ ಒಳಗಾಗ್ತೀರಾ, ಕುಟುಂಬ ಸದಸ್ಯರಿಂದ ಮೋಸಕ್ಕೆ ಒಳಗಾಗ್ತೀರಾ, ಮತ್ತು ವೃತ್ತಿಯಲ್ಲಿ ಒಂದಿಷ್ಟು ಬದಲಾವಣೆ ಕಾಣುವಂಥದ್ದಾಗುತ್ತೆ. ಅಥವಾ ವೃತ್ತಿಯಲ್ಲೇ ನೀವು ರಿಸೈನ್ ಕೊಟ್ಟು ವಾಪಸ್ ಬರುವಂಥದ್ದಾಗ್ಬೋದು, ಅಥವಾ ಕಂಪನಿನೇ ನಿಮ್ಮನ್ನು ತೆಗೆದುಹಾಕುವಂಥ ಅವಕಾಶಗಳು ಜಾಸ್ತಿ ಇದೆ ಕರ್ಕಾಟಕ ರಾಶಿಯವರಿಗೆ. ಏಕೆಂದರೆ ಇದರಲ್ಲಿ ಸ್ವಲ್ಪ ಗ್ರಹಸ್ಥಿತಿಗಳು ಮತ್ತು ಗ್ರಹಣ ಈ ಎಲ್ಲವನ್ನು ಒಳಗೊಂಡಿದೆ. ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೇಳೋದಾದರೆ ಈ ಒಂದು ತಿಂಗಳಲ್ಲಿ ಆದಷ್ಟು ನಷ್ಟ ನಿಮಗೆ ಅತಿಯಾಗಿ ಕಾಡುವಂಥದ್ದಾಗುತ್ತೆ 1ರಿಂದ 15ನೇ ತಾರೀಕುವರೆಗೂ. ನೀವೇನು ಪ್ಲ್ಯಾನ್ ಮಾಡ್ತೀರೋ ಅದೆಲ್ಲ ಸ್ವಲ್ಪ ಉಲ್ಟಾ ಆಗುವಂಥದ್ದಾಗಿರುತ್ತೆ. ಮತ್ತು ನೀವೇನು ಮುತುವರ್ಜಿ ವಹಿಸ್ಕೊಳ್ತೀರೋ ಆ ಕೆಲಸ ಸ್ವಲ್ಪ ಹಿನ್ನಡೆ ಆಗುವಂಥದ್ದಾಗುತ್ತೆ. ಅಂದರೆ ನಿಮ್ಮ ಒಂದು ಮುಂದಾಳತ್ವದಲ್ಲಿ ಏನಾದರೂ ಕೆಲಸ ನಡೆದುತ್ತೆ ಆದಲ್ಲಿ ಅದು ಸರಿಯಾದ ಪ್ರಮಾಣದಲ್ಲಿ ಆಗುವುದಿಲ್ಲ. ಎಲ್ಲೋ ಒಂದಿಷ್ಟು ಮಿಸ್ಟೇಕ್ ಆಗ್ಬೋದು, ಅಥವಾ ನಿಮ್ಮದೇ ಆದಂಥ ಒಂದಿಷ್ಟು ವೈಯಕ್ತಿಕ ತೊಂದರೆಗಳಿಂದ ಹಿನ್ನಡೆ ಆಗುವಂಥದ್ದು ಆಗ್ಬೋದು. ಇಲ್ಲಿ ಆರ್ಥಿಕ ನಷ್ಟದ ಜೊತೆಗೆ ಅಧಿಕವಾದ ಖರ್ಚುಗಳು ಬರುವಂಥದ್ದಾಗತ್ತೆ, ಅವಮಾನಗಳು ಜಾಸ್ತಿ ಆಗುವಂಥದ್ದಾಗತ್ತೆ. ಒಂದಿಷ್ಟು ನಿಮ್ಮ ಕೆಲಸಗಳಿಗೆ ನಿಮ್ಮದೇ ವ್ಯಕ್ತಿತ್ವದಿಂದ ಅಡ್ಡಿ ಆಗುವಂಥದ್ದಾಗ್ಬೋದು, ಅಥವಾ ನಿಮ್ಮದೇ ಒಂದು ಮಿತ್ರರ ವರ್ಗದಿಂದ ಅಡ್ಡಿ ಆಗ್ಬೋದು ಅಂತಲೇ ಹೇಳ್ಬೋದು. ಇನ್ನು 16ರಿಂದ 31ನೇ ತಾರೀಕು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಎಲ್ಲೋ ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ಪ್ರಾರಂಭವಾಗಿ ತಿಂಗಳ ಕೊನೆಯ ಭಾಗದಲ್ಲಿ ಯಶಸ್ವಿ ಆಗುವಂಥದ್ದಾಗುತ್ತೆ. ತಿಂಗಳ ಕೊನೆಯ ಭಾಗದಲ್ಲಿ ಅಂದರೆ 25ರಿಂದ 31ನೇ ತಾರೀಕೊಳಗಾಗಿ ಆರ್ಥಿಕವಾಗಿ, ಆರೋಗ್ಯವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಚೇತರಿಕೆ ಕಾಣುವಂಥದ್ದಾಗತ್ತೆ. ಕೌಟುಂಬಿಕವಾಗಿ ಹೇಳೋದಾದರೆ ಸಣ್ಣ ಪುಟ್ಟ ಒಂದಿಷ್ಟು ಮನಸ್ತಾಪಗಳು, ಒಂದಿಷ್ಟು ಜಗಳಗಳು ಇನ್ನೂ ಜಾಸ್ತಿ ಆಗುವಂಥದ್ದಾಗತ್ತೆ. ಈ ಒಂದು ತಿಂಗಳಲ್ಲಿ ಓವರಾಲ್ ಆಗಿ ನೋಡೋದಾದರೆ ನೆಮ್ಮದಿ ಕಡಿಮೆ ಇದೆ ಕರ್ಕಾಟಕ ರಾಶಿಯವರಿಗೆ. ಏನೋ ಒಂದು ರೀತಿಯಲ್ಲಿ ಎಡವಟ್ಟು, ಏನೋ ಒಂದು ರೀತಿಯಲ್ಲಿ ಕಸಿವಿಸಿ, ಏನೋ ಒಂದು ರೀತಿಯಲ್ಲಿ ತೊಂದರೆ, ಏನೋ ಒಂದು ರೀತಿಯಲ್ಲಿ ಕಂಫರ್ಟ್ ಝೋನ್ ಸಿಗದೇ ಇರೋದು ಅದು ನಿಮ್ಮ ಗಮನಕ್ಕೆ ಬರುವಂಥದ್ದಾಗುತ್ತೆ. ನೀವೆಷ್ಟು ಮುತುವರ್ಜಿ ವಹಿಸ್ಕೊಂಡ್ರೂ ಅದಕ್ಕೆ ಒಂದು ರೀತಿಯಲ್ಲಿ ಏನೋ ತೊಂದರೆ, ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬಹುದು. ಇನ್ನು ಈ ಒಂದು ಸಮಯದಲ್ಲಿ ನಿಮಗೆ ಏನೇ ಮಾತಾಡಿದ್ರೂ ತಪ್ಪು ಎಲ್ಲವೂ ನಿಮ್ಮ ಮೇಲೆ ಹಾಕುವಂಥದ್ದು ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಆದಷ್ಟು ಸೂಕ್ಷ್ಮವಾಗಿ ಈ ತಿಂಗಳಲ್ಲಿ ಇರೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ತಿಂಗಳಲ್ಲಿ ಆದಷ್ಟು ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠನೆ ಮಾಡಿ, ಗಣೇಶ ದೇವರಿಗೆ ಗರಿಕೆಯನ್ನು ನಿತ್ಯ ಸಮರ್ಪಣೆ ಮಾಡಿ. ಇದರಿಂದ ಕೆಲವು ವಿಘ್ನ ನಿವಾರಕ ಅಥವಾ ಏನಂತೀರಿ ವಿಘ್ನಗಳಾಗಿರ್ಬೋದು, ಅಡೆತಡೆಗಳಾಗಿರ್ಬೋದು ಆ ಗಣೇಶನ ಆಶೀರ್ವಾದದಿಂದ ಕಡಿಮೆ ಆಗುವಂಥದ್ದಾಗುತ್ತದೆ ಅಂತಲೂ ಹೇಳಬಹುದು. ಮನೆ ಹತ್ತಿರದಲ್ಲಿರ್ತಕ್ಕಂಥ ಗಣೇಶ ದೇವರನ್ನೇ ಪ್ರಾರ್ಥನೆ ಮಾಡಿಕೊಳ್ಳಿ, ಹಾಗೂ ನಿಮಗೆ ಇಷ್ಟ ಇರುವಂಥ ಗಣೇಶ ದೇವರನ್ನೇ ಪ್ರಾರ್ಥನೆ ಮಾಡಿ. ಈ ಇಡೀ ತಿಂಗಳು ಸಾಧ್ಯವಾದಷ್ಟು ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠನೆ ಮಾಡಿ, ಎಲ್ಲ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಈ ಒಂದು ತಿಂಗಳಲ್ಲಿ ಉಗಾದಿ ಹಬ್ಬ ಬರ್ತಾ ಇದೆ. ಸಮಸ್ತ ಕರ್ಕಾಟಕ ರಾಶಿಯ ಜಾತಕರಿಗೆ ಉಗಾದಿ ಹಬ್ಬದ ಶುಭಾಶಯಗಳು. ಮುಂದಿನ ದಿನಗಳು ಫಲಪ್ರದವಾಗಿರಲಿ, ಶುಭಪ್ರದವಾಗಿರಲಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರಿಸುವಂಥದ್ದಾಗಿರಲಿ. ಆ ಗುರುರಾಯರು ಸದಾ ನಿಮಗೆ ಆಯುರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನ ಸುಖಿನೋ ಭವಂತು.